ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರ್ಥಿ, ಯೋಚನೆ ಮಾಡೋದಕ್ಕೆ ಏನಿಲ್ಲ. ನಾಳೆಯಿಂದ ನಿಮ್ಮ ಕೈ ಹುಷಾರಾಗೋವರೆಗೂ ನಾನೇ ಡ್ರೈವರ್ ಅಷ್ಟೇ. ಅಪ್ಪ, ಯೋಚನೆ ಮಾಡಬೇಡ. ನಾನು ಯಜಮಾನ್ರು ಸೇರಿನೇ ಈ ನಿರ್ಧಾರ ಮಾಡಿದ್ದು. ನೀನು ಒಪ್ಪಿಗೆ ಕೊಟ್ಟರೆ ಸಾಕು. ಸರಿನಮ್ಮ, ಆ ದೈವತ್ಯ ಏನಿದೆಯೋ ಹಾಗೆ ಆಗಲಿ ಬಿಡು. ಪಾರು, ನಾಳೆ ಬೆಳಗ್ಗೆ ನನಗೆ ಯೂನಿಫಾರ್ಮ್ ಬೇಕು. ಹೇಗಿದ್ರು ಚೆನ್ನಪ್ಪ ಜೊತೆಗೆ ಇದ್ದಾರಲ್ಲ, ಅಂಗಡಿಗೆ ಹೋಗಿ ರೆಡಿಮೇಡ್ ಯೂನಿಫಾರ್ಮ್ ತೊಗೊಂಬರ್ತೀವಿ. ಹುಷಾರು ಸಾರ್ಥಿ. ಸರಿ ಚೆನ್ನಪ್ಪ. ಹನುಮಂತು, ಕೈ ಜಾಪಾನ, ಬರ್ತೀನಿ. ಅಪ್ಪ, ನೀನು ಕೂತಿರೋ, ನಾನು ಹೋಗಿ ಅಡುಗೆ ತಯಾರು ಮಾಡ್ತೀನಿ. ಹುಷಾರು. ಎಲ್ಲ ಕೇಳಿಸ್ಕೊಂಡೆ ಹನುಮಂತು. ಬರಲಿ ನನ್ನ ಮಗ. ಇಲ್ಲಿಗೆ ನಿನ್ನ ಜವಾಬ್ದಾರಿ ಮುಗೀತು, ನನ್ನ ಜವಾಬ್ದಾರಿ ಶುರುವಾಗುತ್ತೆ. ಅಪ್ಪ ಮಗ ಇಬ್ಬರನ್ನ ಇನ್ನು ಎಷ್ಟು ಹತ್ರ ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ. ಓಕೆ, ಇಲ್ಲ ಫೋನು ಆಗಲಿ ಅಪ್ಪ. ಪಾರು, ಪಾರು. ಏನು ಯಜಮಾನ್ರೆ? ಇದೇನಿದು ಯಜಮಾನ್ರೆ? ಪೆಟ್ಟಾಗಿರೋ ಕೈನ ಅಪ್ಪ ಈ ರೀತಿ ಇಟ್ಕೊಂಡು ಮಲ್ಕೊಂಡಿದಾರಲ್ಲ. ಅದನ್ನು ತೋರ್ಸೋಕ್ಕೆ ನಾನು ಇನ್ನೂ ಕರೆದಿದ್ದು. ನೋಡು, ನಿನ್ನೆ ರಾತ್ರಿ ಇನ್ನೂ ಪೆಟ್ ಮಾಡ್ಕೊಂಡಿದ್ದಾರೆ. ಆಗಲೇ ನಿದ್ದೆ ಮಂಪ್ರಲ್ಲಿ ಪೆಟ್ಟಾಗಿರೋ ಕೈ ಮೇಲೆ ಮಲ್ಕೊಂಡಿರೋದು. ಪಾರು, ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ನೀನು ಸ್ವಲ್ಪ ಹುಷಾರಾಗಿ ನೋಡ್ಕೋ, ಆಯ್ತಾ? ಪಾರು, ನಾನು ಅಪ್ಪನ ಹತ್ರ ಹೋಗಿ ಮಾತಾಡ್ಕೊಂಬರ್ತೀನಿ, ಆಯ್ತಾ? ಸರಿ. ಭಗವಂತ, ಆ ಮಾಡಿದ ನಾಟಕನ ನಿಮ್ಮ ಮಕ್ಕಳು ನಿಜ ಅಂತ ನಂಬ್ಕೊಂಡು ಎಷ್ಟು ಕಾಳಜಿ ತೋರಿಸ್ತಿದ್ದಾರೆ. ಬೇಗ ಈ ನಾಟಕ ಅವ್ರಿಗೆ ಫಲ ಕೊಡ್ಲಪ್ಪ. ಕೊಡಿ. ಆದಿ ಅವ್ರ ಅಪ್ಪನ ಜೊತೆ ಏನ್ ಮಾತಾಡ್ತಿರ್ಬೋದು? ನಾನ್ ಕೊಟ್ಟಿರೋ ಮಾತ್ರೆಯಿಂದ ಮಗು ಜೊತೆ ಪಾರ್ವತಿ ಜೀವನೂ ಹೊರಟೋಯ್ತಾ? ಎಲ್ ಮಣ್ಣು ಮಾಡೋದು ಅಂತೆಲ್ಲ ವಿಚಾರಿಸ್ತಿದ್ದಾನ? ಕನ್ಫರ್ಮ್ ಮಾಡ್ಕೊಡೋಣ.
ಪಾರ್ವತಿಗೆ ನಮ್ಮ ನರ್ಸ್ ಅನ್ವಿತಾ ಕೊಟ್ಟಿರೋ ಟ್ಯಾಬ್ಲೆಟ್ ತಗೊಳ್ದೇ ಹೋಗಿ ತಡೆದಿದ್ದು ಒಳ್ಳೇದೇ ಆಯ್ತಪ್ಪ. ಪಾರ್ವತಿ ನಾನು ಕೊಟ್ಟಿದ್ದ ಮಾತ್ರೆನ ಇನ್ನೂ ತಗೊಂಡಿಲ್ವಾ? ಆದ್ರೆ ತಡೆದ್ಬಿಟ್ನಾ? ಆದಿತ್ಯ, ನಮ್ಮ ಫ್ಯಾಮಿಲಿ ಡಾಕ್ಟ್ರೇ ಜನನಿಗೆ ಟ್ರೀಟ್ ಮಾಡ್ತಿರೋದು. ಅವ್ರು ಬರ್ಕೊಟ್ಟಿರೋ ಮಾತ್ರೆನೇ ಜನನಿಗೆ ಆ ನರ್ಸ್ ಕೊಡ್ತಿರೋದು. ಅದೇ ಮಾತ್ರೆ ಪಾರ್ವತಿ ಕೊಟ್ಟರೆ ಒಳ್ಳೇದಾಗುತ್ತೇನೋ ಅಂತ ಆ ನರ್ಸ್ ಹತ್ರ ಹೇಳ್ಕೊಂಡೆ. ಅದಕ್ಕೆ ಆ ಮಾತ್ರೆ ತಂದುಕೊಟ್ಲು. ನೋಡಪ್ಪ, ನನಗೆ ನನ್ನ ಸೊಸೆ ಅವಳ ಹೊಟ್ಟೆಲಿರೋ ಮಗು ಆರೋಗ್ಯ ಮುಖ್ಯ. ಹಾಗಂತ ನಾನು ಕಳಿಸಿರೋ ನರ್ಸ್ ಕೊಟ್ಟಿರೋ ಮಾತ್ರೆನೇ ತಗೋಬೇಕು ಅಂತ ಏನಿಲ್ಲ. ನೀನು ಹೇಳೋದು ನಿಜ. ಇಂಥ ವಿಷಯದಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್ ಕೂಡ ಅಪಾಯಕಾರಿ ಆಗುತ್ತೆ. ಈ ಮಾತ್ರೆಗಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ತೋರಿಸು. ಅವ್ರು ಕೊಡ್ಬೋದು ಅಂತ ಹೇಳಿದ್ರೆ ಮಾತ್ರ ಕೊಡು, ಇಲ್ಲದ್ರೆ ಬೇಡ. ಅದಕ್ಕೆ ಈ ಮಾತ್ರೆನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ತೊಗೊಂಡೋಗ್ತಾ ಇದ್ದೀನಪ್ಪ. ಅಬಾರ್ಷನ್ ಆಗೋ ಮಾತ್ರೆನ ಆದಿತ್ಯ ಅವ್ರ ಫ್ಯಾಮಿಲಿ ಡಾಕ್ಟರ್ಗೆ ತಗೊಂಡೋಗಿ ತೋರಿಸಿದ್ರೆ ನನ್ನ ಬಂಡವಾಳ ಬಯಲಾಗುತ್ತೆ. ಏನ್ ಮಾಡ್ಲಿ? ವಾಟ್? ನೀನು ಪಾರ್ವತಿಗೆ ಕೊಡಕ್ ಹೋಗಿದ್ದ ಆ ಮಾತ್ರೆನ ಆದಿ ತಗೊಳಕ್ ಬಿಡದೆ ಡಾಕ್ಟರ್ ಹತ್ರ ತಗೊಂಡೋಗ್ತಾ ಇದ್ದಾನ ತೋರ್ಸೋದಕ್ಕೆ. ಅನುಷ್ಕಾ, ನೀನ್ ಈಗಿಂದೀಗ್ಲೇ ಅಲ್ಲಿಂದ ಹೊರಡು. ನಿನ್ ಜೀವಕ್ಕೆ ಅಪಾಯ. ಏಯ್, ಇದನ್ನ ಹೇಳಿ ಅಂತ ನಾನು ನಿಂಗೆ ಫೋನ್ ಮಾಡಿದ್ದು. ಅಮ್ಮನ ಬದಲು ನಿನ್ನೆ ಮೊದಲು ಮುಗಿಸ್ಬೇಕಿತ್ತು. ಏಯ್, ನಾನಿಲ್ಲೇ ಉಳಿಬೇಕು. ಆ ಮಾತ್ರೆ ನನ್ನ ಕತೆನ ಮುಗಿಸ್ಬಾರ್ದು. ಆ ಥರದ್ದೇನಾರ ಒಂದು ಐಡಿಯಾ ಹೇಳು. ಹಾ, ಹೀಗ್ ಮಾಡು. ಓಕೆ. ಸಾರಥಿ ಹುಷಾರಾಗೋವರೆಗೂ ನಾನೇ ಅಮ್ಮಂಗೆ ಡ್ರೈವರಾಗಿ ಬರ್ತೀನಿ ಅಂತ ಅಪ್ಪಂಗೆ ಹೇಗೆ ಹೇಳೋದು? ನನ್ನ ಮಗ ಮೇನ್ ಮ್ಯಾಟರ್ಗೆ ಬರ್ತಾ ಇಲ್ವಲ್ಲ. ಆದಿತ್ಯ, ಹನುಮಂತು ಈಗ ಹೇಗಿದ್ದಾನೆ? ಪರವಾಗಿಲ್ಲಪ್ಪ. ಆದರೆ ಕೈಗೆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಕೆಲವು ದಿನ ಅವ್ರಿಗೆ ಡ್ರೈವಿಂಗ್ ಮಾಡೋದಕ್ಕಾಗಲ್ಲ. ಹಾಂ, ನಿನ್ನೆ ಒಂದು ಕಂಡೀಷನ್ ನೋಡಿದಾಗ ನನಗೂ ಹಾಗೆ ಅನಿಸ್ತು. ಆದರೆ ಈ ಸಮಯದಲ್ಲೇ ಬೇರೆ ಡ್ರೈವರ್ಸ್ ಎಲ್ಲ ಬೇರೆ ಬೇರೆ ಅಸೈನ್ಮೆಂಟ್ಸ್ ಬ್ಯುಸಿ ಇದ್ದಾರೆ. ಅಖಿಲಾಗ್ ಬೇರೆ ಹನುಮಂತು ಡ್ರೈವಿಂಗ್ ಬಿಟ್ಟರೆ ಗಂಡ ಮಕ್ಕಳು ಡ್ರೈವಿಂಗ್ ಮಾತ್ರ ಕಂಫರ್ಟಬಲ್ ಅನಿಸೋದು. ಈ ಸಮಯದಲ್ಲಿ ಪ್ರೀತಿನೂ ಊರಲ್ಲಿಲ್ಲ. ಏನು ಮಾಡೋದು ಈಗ? ನನಗೆ ಡಾಕ್ಟ್ರ್ ಬೇರೆ ಡ್ರೈವಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನು ಮಾಡಲಿ? ಸರಿ ಬಿಡು, ನಾನೇ ಹೋಗ್ತೀನಿ. ಬೇಡಪ್ಪ, ನನಗೆ ಸಾರಥಿ ಆರೋಗ್ಯ ಎಷ್ಟು ಮುಖ್ಯನೋ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ಅವ್ರಿಗೆ ಕೈ ವಾಸಿ ಆಗೋವರೆಗೂ ನಾನೇ ಡ್ರೈವರಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ನೀನು ಡ್ರೈವರಾಗಿ ಬರೋದಾ? ಏನಪ್ಪ, ನೀನು ಮನೆಯಿಂದ ಹೊರಗೆ ಬಂದಿರ್ಬೋದು, ಆದರೆ ಎಷ್ಟೇ ಆದರೂ ನೀನು ಅರಸನಕೋಟೆ ಮಗನೇ. ನೀನು ನಿನ್ನ ಮನೆಗೆ ಡ್ರೈವರಾಗಿ ಬರೋದು ಯಾಕೋ ಸರಿ ಅನ್ನಿಸ್ತಲ್ಲಪ್ಪ. ಅಪ್ಪ, ಸಾರಥಿ ಕೂಡ ಈ ಮನೆ ದೊಡ್ಡ ಸೊಸೆ. ಅಪ್ಪ ಅರಸನಕೋಟೆ ಬೀಗರು, ಅವ್ರು ಡ್ರೈವರಾಗಿ ಕೆಲಸ ಮಾಡ್ಬೋದು ಅಂದರೆ ನಾನು ಯಾಕೆ ಮಾಡಬಾರ್ದು? ನೀನು ಡ್ರೈವರಾಗಿ ಬರೋದು ಮನಸ್ಸಿಗೆ ತುಂಬ ಕಷ್ಟ ಆಗುತ್ತಪ್ಪ. ಅಪ್ಪ, ನಾನು ಇಷ್ಟಪಟ್ಟೆ ಬರ್ತಾ ಇರೋದು. ಸಾರಥಿಗೆ ಒಪ್ಸಿದ್ದೀನಿ. ನಿಮ್ಮ ಮತ್ತು ಅಮ್ಮನ ಒಪ್ಪಿಗೆ ಮುಖ್ಯ ಅಲ್ಲ. ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಬೇಡ ಬಿಡಿಯಪ್ಪ. ನಾನೆಲ್ಲ ಹಾಗಂದೆ. ನೀನು ಡ್ರೈವರಾಗಿ ಬರೋದು ಪಾರ್ವತಿ ಒಪ್ತಾಳ ಅಂತ. ಪಾರ್ವತಿಗೆ ಒಪ್ಪಿಗೆ ಇದೆ ಅಪ್ಪ. ಬೇಕಾದರೆ ನೋಡಿ, ನೀವೇ ಕನ್ಫರ್ಮ್ ಮಾಡಿ ಕೇಳಿ.
ಹಲೋ ಯಜಮಾನ್ರೆ. ಹಲೋ ಪಾರು, ನಾನು ಡ್ರೈವರಾಗಿ ಬರೋದು ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಅಪ್ಪ ಕೇಳ್ತಾ ಇದ್ದಾರೆ. ನೀನು ಸ್ಪೀಕರಲ್ಲಿ ಇದೆಯಾ, ಮಾತಾಡು. ಮಾವ, ನಾನೇ ಮೊದಲು ಅವ್ರ ಹತ್ರ ಮಾತಾಡಿದ್ದು. ಅಪ್ಪನ ಕೈ ಮೊದಲಿನ ಥರ ಆಗೋವರೆಗೂ ಅತ್ತೆಯಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗಿ ಬರೋದಕ್ಕೆ ಆಗುತ್ತಾ ಅಂತ ಕೇಳಿದೆ. ಅದಕ್ಕೆ ಅವರು ಒಪ್ಕೊಂಡ್ರು. ನಿನ್ನೆಯಿಂದನೂ ಯಜಮಾನ್ರು ಅಮ್ಮನ ಮುಖ ನೋಡೋದಕ್ಕೆ ಅವಕಾಶಕ್ಕೋಸ್ಕರ ಕಾಯಬೇಕು. ದಿನ ಬೆಳಗಾದ್ರೆ ಅವ್ರ ಮುಖ ನೋಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಕೊರಗ್ತಾ ಇದ್ರು ಮಾವ. ಬಹುಶಃ ಆ ದೇವ್ರೆ ಅವ್ರಿಗೆ ಈ ರೂಪದಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾನೆ ಅನ್ಸುತ್ತೆ. ದಯವಿಟ್ಟು ನೀವು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಮಾವ, ಒಪ್ಕೊಳ್ಳಿ ಮಾವ. ಹಾಗೆ ಅತ್ತೆಮ್ಮನ್ನು ಒಪ್ಸಿ ಮಾವ. ನೀನು ಇಷ್ಟು ಹೇಳಿದ್ಮೇಲೆ ನಾನು ಬೇಡ ಅನ್ನೋಕ್ಕಾಗುತ್ತಾ? ನೀನು ಇಷ್ಟೊಂದೇ ಆಗಮ್ಮ. ಸರಿ ಪಾರು. ನಾನು ರೆಡಿಯಾಗಿ ಬರ್ತೀನಿ. ಹಾಂ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮಗನೇ. ತುಂಬ ಖುಷಿ ಆಯ್ತಪ್ಪ. ನೀನು ಯಾವಾಗ ಬರ್ತೀಯೋ ಅಂತ ಎಲ್ಲರೂ ನಿನ್ನ ದಾರಿನೇ ಕಾಯ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ನಿನ್ನ ಹೆಂಡತಿ ಜನನಿ, ಅವಳ ಹೊಟ್ಟೆಲಿರೋ ನಿನ್ನ ಮಗು ಎಲ್ಲರೂ ಕಾಯ್ತಾ ಇದ್ದೀವಿ. ಬೇಗ ಬಂದ್ಬಿಡು ಮಗನೇ. ಹಾಂ, ಒಂದು ನಿಮಿಷ ಜನನಿಗೆ ಕೊಡ್ತೀನಿ. ಪ್ರೀತು, ರಘು, ನಮ್ಮ ದುಬೈ ಬ್ರಾಂಚಿನ MD ಫೋನ್ ಮಾಡಿದ್ರು. ಪ್ರೀತು ಪ್ರಾಜೆಕ್ಟ್ ಪ್ರೆಸೆಂಟೇಷನನ್ನು ಎಕ್ಸಲೆಂಟಾಗಿ ಕೊಟ್ಟನಂತೆ. ಅಲ್ಲಿದ್ದು ಎಲ್ಲರೂ ಕಾನ್ಕ್ಲೇವ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಪ್ರತಿಯೊಬ್ಬರು ಕೂಡ ಅರಸನ ಕೋಟೆಯ ಘನತೆ, ನಮ್ಮ ಕಂಪನಿಯ ರೆಪ್ಯುಟೇಷನ್ ಬಗ್ಗೆ ಹಾಡಿ ಹೊಗಳಿದಂತೆ. ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ತಾಯಿಯಾಗಿ ಖುಷಿ ಪಡೋದಕ್ಕೆ? ಹಾಗಾದ್ರೆ ಇವತ್ತು ನನಗೆ ಡಬಲ್ ಖುಷಿ. ಡಬಲ್ ಖುಷಿನಾ? ಏನದು? ಅಲ್ಲ, ಪ್ರೀತು ಕೊಟ್ಟ ಕೆಲಸನ ಕಂಪ್ಲೀಟ್ ಮಾಡಿ ಯಶಸ್ವಿಯಾಗಿ ವಾಪಸ್ ಬರ್ತಿದ್ದಾನೆ ಅನ್ನೋದು ಒಂದು, ಇನ್ನೊಂದು ಆದರೆ ನಿನ್ನ ಮಗ ಪ್ರೀತಮ್ ಬರ್ತಿದ್ದಾನೋ ಒಂದು ಖುಷಿ, ಇನ್ನೊಂದು ನನ್ನ ಸೊಸೆ ಗಂಡ ಪ್ರೀತಮ್ ಬರ್ತಿದ್ದಾನೋ ಇನ್ನೊಂದು ಖುಷಿ. ಅಯ್ಯೋ ರಘು, ಭಗವಂತ ಅಖಿಲನ್ಗೆ ಆದಿತ್ಯನ ಡ್ರೈವರಾಗಿ ಒಪ್ಕೊಳ್ಳೋ ಮನಸ್ಸು ಕೊಡಪ್ಪ. ಹಾಗೇನಾದರೂ ಮಾಡಿದ್ರೆ ಇವತ್ತೇ ನಿನ್ನ ಸನ್ನಿಧಿಗೆ ಅಮ್ಮ ಮಗ ಜೊತೆ ಬಂದು ದರ್ಶನ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ ರಘು? ಅದು ನಮ್ಮ ಚಿಕ್ಕ ಮಗ ಇಷ್ಟೆಲ್ಲ ಸಾಧನೆ ಮಾಡಿ ವಾಪಸ್ ಬರ್ತಿದ್ದಾನಲ್ಲ, ಈ ಖುಷಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮನಸ್ಸಿನ ಮಾತನ್ನೇ ನೀವು ಹೇಳಿದ್ರಿ. ದೇವಸ್ಥಾನಕ್ಕೆ ಹೋಗಿ ಪ್ರೀತು ಜನನಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ನಾನು ಬರ್ತೀನಿ. ಇದು ಕೇಳೋ ಮಾತಾ? ಬರಲೇಬೇಕಲ್ಲ. ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೋದ ಯಜಮಾನ್ರು ಇನ್ನೂ ಬರಲಿಲ್ವಲ್ಲ? ಸಾರಿ, ರಿಯಲಿ ಸಾರಿ. ಯಾರು ನೀವು? ನನ್ನ ಹೆಸರು ಅನ್ವಿತಾ ಅಂತ. ಜನನಿ ಮೇಡಮ್ನ ನೋಡ್ಕೊಳಕ್ಕೆ ಬಂದಿರೋ ನರ್ಸ್. ಜನನಿ ಮೇಡಮ್ನ ಸರಿಯಾದ ಟೈಮ್ಗೆ ಹೋಗಿ ವಿಚಾರಿಸ್ಕೊಳ್ಳಿಲ್ಲ ಅಂದರೆ ಅಖಿಲ ಮೇಡಮ್ಗೆ ಇಷ್ಟ ಆಗಲ್ಲ. ಅದೇ ಈ ಕಡೆ ಪಾರ್ವತಿ ಮೇಡಮ್ನ ನೋಡ್ಕೊಂಡು ಹೋಗಲಿಲ್ಲ ಅಂದರೆ ರಘುರಾಮ್ ಸರ್ ಬೇಜಾರು ಮಾಡ್ಕೋತಾರೆ. ಆ ಅರ್ಜೆನ್ಸಿಲಿ ನಿಮಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಆದರೂ ಇಷ್ಟು ಗಾಬರಿ ಅವಸರ ಒಳ್ಳೇದಲ್ಲ. ನರ್ಸಾಗಿ ನಿಮ್ಗೆ ಇದೆಲ್ಲ ಗೊತ್ತಿರಬೇಕಲ್ವಾ? ಯಾ, ಬಟ್ ಪಾರ್ವತಿ ಮೇಡಮ್ನ ನೋಡೋಕೆ ಹೋಗೋ ಅವಸರದಲ್ಲಿ
ಹೀಗಾಗೋಯ್ತು? ನೀವು ಪಾರ್ವತಿನ ನಾಳೆ ನೋಡಿದ್ರೂ ಪರವಾಗಿಲ್ಲ, ಮೊದಲು ಹೋಗಿ ಜನನಿಯ ನೋಡಿ, ಅಮ್ಮಂಗೆ ಬೇಜಾರಾಗಬಾರ್ದು. ಹೊರಡಿ. ಮ್ಯಾಮ್, ನಿಮಗೆ ದೇವಸ್ಥಾನಕ್ಕೆ ಹೋಗೋದಿರೋದ್ರಿಂದ 10 ಗಂಟೆಗೆ ಇರೋ ಮೀಟಿಂಗ್ನ 11:30ಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಓಕೆ ಅಲ್ವಾ ಮ್ಯಾಮ್? ಓಕೆ, ಒಳ್ಳೇದಾಯಿತು. ಆದಿತ್ಯ ಡ್ರೈವರ್ ಆಗಿ ಬರೋದು ಅಖಿಲನ್ಗೆ ತೀರಾ ಸರ್ಪ್ರೈಸ್ ಆಗಿಬಿಟ್ರೆ ಕಷ್ಟ. ಅಯ್ಯೋ, ಈಗಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಆದಿತ್ಯ ಡ್ರೈವರ್ ಅಂತ ಗೊತ್ತಾದರೆ ಒಂದೇ ಮಾತಿಗೆ ಬೇಡ ಅಂದ್ಬಿಟ್ರೆ. ಹನುಮಂತು ಬರ್ತಿಲ್ಲ, ಬೇರೆ ಡ್ರೈವರ್ನ ಕಳಿಸಿದ್ದಾನೆ ಅಂತ ಪ್ರಿಪೇರ್ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಅಖಿಲ, ಇವತ್ತು ಹನುಮಂತು ಕೆಲಸಕ್ಕೆ ಬರ್ತಿಲ್ಲ. ಯಾಕಂತೆ? ಅದು ಸ್ವಲ್ಪ ಹುಷಾರಿಲ್ವಂತೆ. ಹುಷಾರಿಲ್ವಂತ? ಏನಾಗಿದೆಯಂತೆ? ನೆನ್ನೆ ರಾತ್ರಿ ಬಿದ್ದು ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ, ಫ್ರ್ಯಾಕ್ಚರ್ ಆಗಿದೆ, ಅದಕ್ಕೆ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ನಡೀರಿ ರಘು, ಮೊದಲು ಹೋಗಿ ನೋಡ್ಕೊಂಬರೋಣ. ದೊಡ್ಡ ಯಜಮಾನ್ರನ್ನ, ನನ್ನ ಮಗಳನ್ನ ನನಗೋಸ್ಕರ ಕೊಟ್ಟಿದ್ದೀರಲ್ಲ ಮನೆ, ಆ ಮನೆ ಆಸ್ಪತ್ರೆಗೆ ಏನಾದರೂ ಹೋಗಿದ್ನಂತ? ಹಾಂ, ನಮ್ಮ ಚೆನ್ನಪ್ಪನೇ ಹತ್ತಿರದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾನೆ. ಮತ್ತು ಪಾರ್ವತಿಗೂ ಆಯುರ್ವೇದ ಚಿಕಿತ್ಸೆ ಗೊತ್ತಲ್ಲ, ಅವಳು ಹನುಮಂತು ನೋಡ್ಕೋತಾಳೆ. ಆದರೆ ಅಮ್ಮವ್ರನ್ನ ಆಫೀಸ್ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ನಂತೆ. ಹನುಮಂತುವಿನ ಈ ಒಳ್ಳೆ ಗುಣನೇ ಪ್ರತಿ ಸಂದರ್ಭದಲ್ಲೂ ಅವನ ಬಗ್ಗೆ ನಮಗಿರೋ ಗೌರವನ ಹೆಚ್ಚು ಮಾಡೋದು. ಜಯ, ನಾನು ಆಫೀಸಿಗೆ ಹೋಗೋಕ್ಕೆ ಬೇರೆ ಡ್ರೈವರ್ನ ರೆಡಿ ಮಾಡು. ಅದರ ಅಗತ್ಯ ಇಲ್ಲ. ಯಾಕೆ? ಹನುಮಂತು ನನ್ನಷ್ಟೇ ನಂಬಿಕಸ್ಥನ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಒಂದ್ಸಲ ಅವನ ಡ್ರೈವಿಂಗ್ ನೋಡು, ಇಷ್ಟ ಆಗಿಲ್ಲ ಅಂದರೆ ಬೇರೆ ಡ್ರೈವರ್ ವ್ಯವಸ್ಥೆ ಮಾಡೋಣ. ಹನುಮಂತು ಕಳಿಸೋ ಡ್ರೈವರು ಅಂದರೆ ಎರಡನೇ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಬಿಡಿ. ಬಂದಿದ್ದಾರೆ ಅವರು? ಇಲ್ಲ, ಇನ್ನೇನು ಬರ್ಬೋದು. ಸರಿ, ಅವ್ರು ಬರ್ತಿದ್ದ ಹಾಗೆ ಇನ್ಫಾರ್ಮ್ ಮಾಡು. ಮೊದಲು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಆಫೀಸ್ಗೆ ಹೋಗೋಣ. ಸಾರ್ಥಿ, ಇವಾಗ ಕೈ ನೋವು ಹೇಗಿದೆ? ಪರವಾಗಿಲ್ಲ ದೊಡ್ಡ ಯಜಮಾನ್ರೆ, ನೋವು ಕಮ್ಮಿ ಆಗಿದೆ. ಚೆನ್ನಾಗಿ ರೆಸ್ಟ್ ಮಾಡಿ ಹಿಂಗೆ. ಹಾಂ, ಅಪ್ಪ ಬಾ ಕಾಫಿ ಕುಡಿಸ್ತೀನಿ. ನಾನು ಎಡಗೈ ಚೆನ್ನಾಗೇ ಇದೆ, ಕೊಡಮ್ಮ, ನಾನು ಕೊಡ್ತೀನಿ. ಪರವಾಗಿಲ್ಲ ಅಪ್ಪ. ಪರವಾಗಿಲ್ಲ, ಕೊಡಿ. ಹುಷಾರು. ಹಾಂ. ಯಜಮಾನ್ರೆ, ಆ ನರ್ಸ್ನ ನೋಡಿದ್ರೆ ಯಾಕೋ ವಿಚಿತ್ರವಾಗಿ ಆಡ್ತಿದ್ರು ಅಂತ ಅನಿಸ್ಲಿಲ್ಲ? ಯಾಕೆ ಪಾರು, ನನಗೆ ಡಿಕ್ಕಿ ಹೊಡೆದು ಮಾತ್ರೆನ ಮಣ್ಪಾಲ್ ಮಾಡಿದ್ರು ಅಂತನಾ? ಅಲ್ಲ, ನನ್ನನ್ನು ನೋಡೋದಕ್ಕೆ ಅಷ್ಟು ಅವಸರವಾಗಿ ಓಡ್ ಬರೋಂಥದ್ದು ಏನಿತ್ತು? ಅದಕ್ಕೆ ನಿಮಗೆ ಡಿಕ್ಕಿ ಹೊಡೆದು ಮಾತ್ರ ಎಲ್ಲ ಕೆಳಗೆ ಬಿದ್ದೋಯ್ತು. ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಗಾಬರಿ ಜಾಸ್ತಿ ಅಂತ ಅನಿಸುತ್ತೆ. ಪಾಪ ಅದನ್ನು ಅವರೇ ಹೇಳ್ಕೊಂಡ್ರು. ಅಮ್ಮ ನೋಡಿದ್ರೆ ನೀನು ಕರೆಕ್ಟ್ ಟೈಮಿಗೆ ಬಂದು ಜನನಿ ನೋಡ್ಕೊಬೇಕು ಅಂತ ಅಂದಿದ್ದಾರೆ. ಅಪ್ಪ ನೋಡಿದ್ರೆ ನಿನ್ನ ಕರೆಕ್ಟಾಗಿ ನೋಡಬೇಕು ಅಂತ ಅಂದಿದ್ದಾರೆ. ಇದ್ರ ಮಧ್ಯೆ ಟೈಮ್ ಮೇಂಟೈನ್ ಮಾಡೋಕ್ಕೆ ಹೋಗಿ ಈ ರೀತಿ ಆಯಿತು ಅಂತ ಹೇಳಿದ್ರು. ಹೋಗಲಿ ಬಿಡು, ಹೇಗಿದ್ರು ಆ ನರ್ಸ್ ಕೊಟ್ಟು ಮೆಡಿಸನ್ ಏನು ನೀನು ತೊಗೋಬೇಕು ಅಂತ ಇಲ್ವಲ್ಲ, ನೀನು ಹೇಗಿದ್ರು ತೊಗೊಳೋದು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ತಾನೆ. ನೋಡ್ಪಾರು, ನೆಕ್ಸ್ಟ್ ಟೈಮು ಆ ನರ್ಸ್ ಬಂದು ಯಾವುದಾದ್ರು ಟ್ಯಾಬ್ಲೆಟ್ ಕೊಟ್ಟರೆ ನೀಟಾಗಿ ವಿಚಾರಿಸು. ಸುಮ್ಮನೆ ರಿಪೋರ್ಟ್ ನೋಡದೆ ಯಾವ್ಯಾವುದೋ ಮಾತ್ರೆಗಳನ್ನ ತೊಗೊಳೋದು ಬೇಡ, ಸರಿನಾ? ಸರಿ ಯಜಮಾನ್ರೆ. ಸಾರ್ಥಿ, ಅಮ್ಮನ ಡ್ರೈವರ್ ಆಗಿ ಹೋಗೋದಕ್ಕೆ ಅಪ್ಪನ ಒಪ್ಸಿದ್ದಾಯಿತು. ಒಪ್ಕೋತಾರೆ, ಒಪ್ಕೊಳ್ಳದೆ ಏನು ದೊಡ್ಡ ಯಜಮಾನ್ರೆ. ಏನು ಸಾರ್ಥಿ, ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ? ಏನೋ ನಾನು ಡ್ರೈವರಾಗಿ ಹೋಗೋದನ್ನು ಅಪ್ಪ ಕಾಯ್ತಾ ಇದ್ದಾರೆ ಅನ್ನೋ ಥರ. ಅಯ್ಯೋ,
ನಾನು ಹಾಗೆಲ್ಲ ದೊಡ್ಡ ಯಜಮಾನ್ರು ಹೇಳಿದ್ದು ಅದು ನಾನು ಈ ಸ್ಥಿತಿಲಿದ್ದೀನಿ, ಬೇರೆ ಡ್ರೈವರ್ಗಳು ಬೇರೆ ಇಲ್ಲ. ಅಲ್ಲದೆ ಅಮ್ಮವ್ರಿಗೆ ನೀವು ಇಲ್ಲ ಅಪ್ಪೋರು ಇಲ್ಲ ಚಿಕ್ಕ ಯಜಮಾನ್ರು ಡ್ರೈವ್ ಮಾಡಿದ್ರೆ ಮಾತ್ರನೇ ಇಷ್ಟ ಆಗೋದು. ಅದೆಲ್ಲ ಅಪ್ಪವ್ರಿಗೂ ಗೊತ್ತಲ್ಲ. ಮಗನೇ ಅಮ್ಮನ ಕಾರ್ ಡ್ರೈವ್ ಮಾಡ್ತಾನೆ ಅಂದರೆ ಅಪ್ಪವ್ರು ಆಗಬೇಡ ಅಂತಾರೆ, ಅದಕ್ಕೆ ಹಾಗತ್ತೆ. ಓ ಹೌದಾ, ಸರಿ. ಸರಿ ಸಾರ್ಥಿ, ಟೈಮ್ ಆಗ್ತಾ ಇದೆ, ನನ್ನ ಕೆಲಸಕ್ಕೆ ರೆಡಿ ಆಗ್ತೀನಿ. ದೇವ್ರೆ, ಅಮ್ಮ ಮಗ ಒಂದಾಗಲಿ ಅಂತ ನಾನು ಅಪ್ಪವರು ಸೇರಿಕೊಂಡು ಈ ನಾಟಕ ಆಡ್ತಾ ಇದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ದೇವ್ರೆ. ಮಾವ, ನೀವು ಹೇಳ್ದಾಗೆ ಆದಿತ್ಯ ಕೈಯಿಂದ ಮಾತ್ರೆ ಬಾಟಲ್ನ ಕೆಳಗೆ ಬೀಳಿಸ್ದೆ. ಮಾತ್ರೆಗಳೆಲ್ಲ ಮಣ್ಪಾಲಾಗೋಯ್ತು. ಆದಿತ್ಯ ಬರಿಗೈಲಿ ಮನೆ ಕಡೆ ಹೋದ. ಇದು ಅರುಂಧತಿ ಮಗಳು ಅಂದ್ರೆ. ಆದ್ರೆ ಆ ಪಾರ್ವತಿ ಹೊಟ್ಟೆಲಿರೋ ಪಿಂಡನ ಕರಗಿಸೋ ಚಾನ್ಸ್ ಮಿಸ್ ಆಯ್ತಲ್ಲ. ಬದುಕದ್ಯಲ್ಲ, ಅದಕ್ಕೆ ಸಂತೋಷ ಪಡು. ಆ ಮಾತ್ರೆ ಏನಾದ್ರೂ ಡಾಕ್ಟರ್ ಕೈಗೆ ಸಿಕ್ಕಿ ಲ್ಯಾಬ್ ಟೆಸ್ಟ್ಗೆ ಅಂತ ಹೋಗಿದ್ದಿದ್ರೆ ರಿಪೋರ್ಟು ನಿನ್ ಜಾತ್ಕಾನ್ ಬಿಚ್ಚಿಟ್ಟಿರೋದು. ನೀನ್ ನಿಜವಾದ ನರ್ಸ್ ಅಲ್ಲ ಅಂತ ಗೊತ್ತಾಗಿದ್ರೆ ಆ ಅಖಿಲಾನು ಆದಿನು ಲೆಫ್ಟು ರೈಟು ನಿಂತ್ಕೊಂಡು ನಿನ್ಗೂ ನಿನ್ನ ಉದ್ದೇಶಕ್ಕೂ ಎಳ್ಳು ನೀರು ಬಿಟ್ಟಿರೋರು. ಅಷ್ಟೇ ಆಗಿದ್ರೆ ನಿನ್ ಪುಣ್ಯ. ನರ್ಸ್ ಅಲ್ದೇ ಇದ್ದವಳು ಯಾಕೆ ನರ್ಸ್ ಆಗಿ ಬಂದ್ಲು ಅಂತ ನಿನ್ನ ಇತಿಹಾಸ ಆಗದಿದ್ದಿದ್ರೆ ನೀನೇ ಅನುಷ್ಕಾ ಸತ್ತಿಲ್ಲ, ದೆವ್ವದ ಥರ ಬದುಕಿದೀಯ ಅಂತ ಗೊತ್ತಾಗ್ತಿತ್ತು. ಆಮೇಲೆ ನೀನು ನಿನ್ನ ತಂಗಿ ಥರನೇ ಪರ್ಮನೆಂಟ್ ಆಗಿ